ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್, ಮೋಟಿವೇಶ್ನಲ್ ಸೆಲೆಬ್ರೇಟರ್. ಸೆಲ್ಫ್ ಟಾಕ್ ಈಕ್ವಲ್ ಟು ಸೆಲ್ಫ್ ಮೋಟಿವೇಶನ್. ಅಂದರೆ ನಮ್ಮ ಸ್ವಯಂ ಮಾತು ನಮಗೆ ಸ್ವಯಂ ಪ್ರೇರಣೆಯನ್ನು ಕೊಡುತ್ತೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ. ಈ ಸೆಲ್ಫ್ ಟಾಕ್ ಅಂದರೆ ಏನು? ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ನಮ್ಮ ಒಳಗಡೆ ಇರುವ ಒಂದು ಇನ್ನರ್ ವಾಯ್ಸ್ ಜೊತೆ ನಾವು ಯಾವಾಗಲೂ ಮಾತಾಡ್ತಾ ಇರ್ತೀರಿ. ಈ ಸೆಲ್ಫ್ ಟಾಕ್ ಅನ್ನೋದು ಯಾವಾಗಲೂ ಪಾಸಿಟಿವ್ ಆಗಿರಬೇಕು. ಯಾಕೆ ಅಂದರೆ ನಮ್ಮ ಸೆಲ್ಫ್ ಟಾಕ್ ಹೇಗಿರುತ್ತೋ ಅದೇ ರೀತಿಯ ನಾವು ಆ್ಯಕ್ಷನ್ಸ್ ಇರುತ್ತೆ, ಅದೇ ರೀತಿಯ ನಮಗೆ ರಿಸಲ್ಟ್ಸ್ ಕೂಡ ಬರ್ತಾ ಇರುತ್ತೆ. ಪ್ರತಿಯೊಬ್ಬರಿಗೂ ನಾನು ಯಾವುದಾದ್ರೂ ಒಂದು ಕೆಲಸ ಶುರು ಮಾಡ್ತೀನಿ, ಆ ಕೆಲಸ ಮಾಡಿ ಮುಗಿಸ್ಬೇಕು ಅನ್ನೋದಿರುತ್ತೆ. ಅದೇ ರೀತಿ ಜೀವನದಲ್ಲಿ ಒಂದು ಏಮ್ ಇರುತ್ತೆ, ಒಂದು ಗೋಲ್ ಇರುತ್ತೆ. ಈ ಗೋಲ್ನ ರೀಚ್ ಆಗೋ ಪ್ರೋಸೆಸ್ಸಲ್ಲಿ ನಮ್ಮ ಸೆಲ್ಫ್ ಟಾಕ್ ಯಾವ ರೀತಿ ಇರುತ್ತೆ ಅಂತಂದರೆ, ನಾನು ಈ ಗೋಲ್ ರೀಚ್ ಆಗೋ ಪ್ರೋಸೆಸ್ಸಲ್ಲಿ ನಾನು ಫೇಲ್ ಆಗ್ತೀನೇನೋ, ಈ ಗೋಲ್ನ ರೀಚ್ ಆಗೋ ಸಾಮರ್ಥ್ಯ ನನ್ನಲ್ಲಿ ಇದೆಯೋ ಇಲ್ವೋ, ನಾನು ಅಂದ್ಕೊಂಡಿರೋ ಟೈಮ್ಗೆ ಗೋಲ್ನ ರೀಚ್ ಆಗ್ತೀನೋ ಇಲ್ವೋ, ಈ ಗೋಲ್ನ ರೀಚ್ ಆಗೋ ಪ್ರೋಸೆಸ್ಸಲ್ಲಿ ನನಗೆ ತುಂಬ ಜನ ಸಪೋರ್ಟ್ ಬೇಕಾಗುತ್ತೆ, ಆ ಸಪೋರ್ಟ್ ಸಿಗುತ್ತೋ ಇಲ್ವೋ, ಈ ರೀತಿ ಒಂದು ಸೆಲ್ಫ್ ಡೌಟ್ ತರೋ ಅಂತಹ ಸೆಲ್ಫ್ ಟಾಕು, ಅಥವಾ ನಮಗೆ ಭಯ ಹುಟ್ಟಿಸೋ ಅಂಥ ಸೆಲ್ಫ್ ಟಾಕು, ಅಥವಾ ನಮ್ಮಲ್ಲಿ ಆತಂಕನ ಬೆಳೆಸೋ ಅಂಥ ಸೆಲ್ಫ್ ಟಾಕು, ಈ ರೀತಿಯ ಒಂದು ನೆಗೆಟಿವ್ ಸೆಲ್ಫ್ ಟಾಕ್ನ ನಾವು ಮಾತಾಡ್ತಾ ಇರ್ತೀರಿ ನಮ್ಮೊಳಗಡೆ ನಾವೇ. ಈ ರೀತಿಯ ಒಂದು ನೆಗೆಟಿವ್ ಸೆಲ್ಫ್ ಟಾಕ್ ನಾವು ಮಾತಾಡಿದಾಗ ಏನಾಗುತ್ತೆ ಅಂದರೆ, ಅದರ ನಾವು ತಗೊಳ್ಳೋ ಆ್ಯಕ್ಷನ್ಸ್ ಕೂಡ ಅದೇ ರೀತಿ ಇರುತ್ತೆ. ಫೈನಲಿ ನಮಗೆ ಬರೋ ರಿಸಲ್ಟ್ ಕೂಡ ಅದೇ ರೀತಿ ನೆಗೆಟಿವ್ ರಿಸಲ್ಟ್ಸ್ ಇರುತ್ತೆ. ಅದಕ್ಕೋಸ್ಕರ ನಾವು ನಮ್ಮೊಳಗಡೆ ನಮ್ಮ ಜೊತೆ ನಾವು ಏನು ಮಾತಾಡ್ತೀರಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಯಾಕೆ ಅಂದರೆ ನಮ್ಮ ದಿನಚರಿ ನಾವು ಡೈಲಿ ಇದೇ ರೀತಿ ನಾವು ಮಾತಾಡ್ತಾ ನಮ್ಮ ಡೈಲಿ ದಿನಚರಿ ನಮ್ಮ ಆ್ಯಕ್ಷನ್ಸ್ ಕೂಡ ಅದೇ ರೀತಿಯೇ ಇರೋದರಿಂದ ನಾವು ನಮ್ಮ ಒಳಗಡೆ ಯಾವ ರೀತಿ ನಾವು ಮಾತಾಡ್ತೀರಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಒಂದು ಎಕ್ಸಾಂಪಲ್ ಹೇಳೋದಾದರೆ, ನಿಮಗೆ ಒಂದು ಇಂಜಿನಿಯರಿಂಗ್ ಮಾಡಬೇಕು ಅನ್ನೋ ಒಂದು ಗೋಲ್ ಇರುತ್ತೆ. ಇಂಜಿನಿಯರಿಂಗ್ ನೀವು ಕಂಪ್ಲೀಟ್ ಮಾಡಿರ್ತೀರ. ಇಂಜಿನಿಯರಿಂಗ್ ಕಂಪ್ಲೀಟ್ ಆದಮೇಲೆ ನಿಮ್ಮ ಸೆಲ್ಫ್ ಟಾಕ್ ನೆಗೆಟಿವ್ ಆಗಿದ್ದರೆ, ಅಂದರೆ ನನಗೆ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದೀನಿ, ನನಗೆ ಕೆಲಸ ಸಿಗುತ್ತೋ ಇಲ್ವೋ, ಅಥವಾ ಕೆಲಸ ಸಿಕ್ಕರೆ ಆ ಕೆಲಸ ಮಾಡೋ ಸಾಮರ್ಥ್ಯ ನನಗೆ ಇದೆಯೋ ಇಲ್ವೋ, ಈ ಕೆಲಸ ಮಾಡುವಾಗ ನನಗೆಲ್ಲರೂ ಸಪೋರ್ಟ್ ಮಾಡ್ತಾರೋ ಇಲ್ವೋ, ನಾನು ಮಾಡೋ ಕೆಲಸಕ್ಕೆ ಒಳ್ಳೆ ಸಂಬಳ ಸಿಗುತ್ತೋ ಇಲ್ವೋ, ಈ ರೀತಿಯ ಒಂದು ಸೆಲ್ಫ್ ಟಾಕ್ ನಿಮ್ಮಲ್ಲಿದ್ದರೆ ಆ ನೆಗೆಟಿವ್ ಸೆಲ್ಫ್ ಟಾಕ್ ನಿಮ್ಮ ಸಾಮರ್ಥ್ಯನ ಕಡಿಮೆ ಮಾಡುತ್ತೆ. ಅದರ ಬದಲಿಗೆ ನಿಮ್ಮ ಸೆಲ್ಫ್ ಟಾಕ್ ಪಾಸಿಟಿವ್ ಆಗಿದ್ದರೆ, ನಾನು ಇಂಜಿನಿಯರಿಂಗ್ ಮಾಡಬೇಕು ಅನ್ನೋ ಒಂದು ಗೋಲ್ ಇತ್ತು, ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದೀನಿ, ನನಗೆ ಒಂದು ಒಳ್ಳೆ ಕೆಲಸ ಸಿಕ್ಕೇ ಸಿಗುತ್ತೆ, ನನಗೆ ಏನು ಸಪೋರ್ಟ್ ಬೇಕೋ ಆ ಸಪೋರ್ಟ್ ನನ್ನ ಜೊತೆಯಲ್ಲಿರೋರು ಮಾಡೇ ಮಾಡ್ತಾರೆ, ನನಗೆ ಯಾವುದೇ ಕೆಲಸ ಕೊಟ್ಟರು, ಯಾವುದೇ ಜವಾಬ್ದಾರಿ ಕೊಟ್ಟರು ಅದನ್ನ ನಿಭಾಯಿಸೋ ಸಾಮರ್ಥ್ಯ ನನ್ನಲ್ಲಿದೆ, ಕೆಲಸ ಒಂದು ವೇಳೆ ಕಷ್ಟ ಆಗಿದ್ರು ಅದಕ್ಕೆ ಕಲಿಯೋ ಆಸಕ್ತಿ ನನ್ನಲ್ಲಿದೆ, ನಾನು ಕಲಿತು ಚೆನ್ನಾಗಿ ಮಾಡೇ ಮಾಡ್ತೀನಿ, ನಾನು ಮಾಡೋ ಕೆಲಸಕ್ಕೆ ಒಂದು ಒಳ್ಳೆಯ ಸಂಬಳ ಸಿಕ್ಕೇ ಸಿಗುತ್ತೆ, ಈ ರೀತಿಯ ಒಂದು ಸೆಲ್ಫ್ ಟಾಕ್ ಇದ್ದರೆ ಅದು ನಿಮ್ಮೊಳಗಡೆ ನಿಮಗೆ ಗೊತ್ತಿಲ್ಲದೆ ಒಂದು ಹುಮ್ಮಸ್ಸನ್ನು ತರುತ್ತೆ. ಮತ್ತು ಆ ಕೆಲಸ ಮಾಡೋದಕ್ಕೆ ನಿಮಗೆ ಒಳ್ಳೆ ಚೈತನ್ಯವಾಗಿ ನೀವು ತುಂಬ ಆ್ಯಕ್ಟಿವ್ ಆಗಿ ಇರ್ತೀರಿ. ಅದೇ ರೀತಿ ನಿಮ್ಮ ಆ್ಯಕ್ಷನ್ಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ಯಾವತ್ತೇ ಆಗಲಿ ನಿಮ್ಮ ಮೇಲೆ ನೀವು ಸೆಲ್ಫ್ ಡೌಟ್ ಪಡೆದೆ ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಆದ್ದರಿಂದ ಯಾವಾಗಲೂ ನಮ್ಮ ಸೆಲ್ಫ್ ಟಾಕ್ ಅನ್ನೋದು ಪಾಸಿಟಿವ್ ಆಗಿರಬೇಕು. ನಮ್ಮ ಒಳಗಡೆ ಪಾಸಿಟಿವ್ ಸೆಲ್ಫ್ ಟಾಕ್ ಇದ್ದಾಗ ನಮ್ಮ ಥಿಂಕಿಂಗ್ ಕೂಡ ಪಾಸಿಟಿವ್ ಆಗಿರುತ್ತೆ. ಈ ಪಾಸಿಟಿವ್ ಸೆಲ್ಫ್ ಟಾಕ್ ಅನ್ನೋದು ನಮಗೆ ಹ್ಯಾಬಿಟಾಗಿ ರೂಢಿ ಮಾಡ್ಕೊಳ್ಬೇಕು. ಆ ಹ್ಯಾಬಿಟಾಗಿ ರೂಢಿ ಮಾಡಿಕೊಂಡಾಗ ನಮ್ಮ ಆ್ಯಕ್ಷನ್ಸ್ ಕೂಡ ಅದೇ ರೀತಿ ಇರುತ್ತೆ. ನಮ್ಮ ಆ್ಯಕ್ಷನ್ಸ್ ಅದೇ ರೀತಿ ಇದ್ದಾಗ ಅದು ಒಂದು ಗುಡ್ ರಿಸಲ್ಟ್ಸ್ನ ತಂದು ಕೊಡುತ್ತೆ. ಅದಕ್ಕೋಸ್ಕರ ಈ ಒಂದು ಸೆಲ್ಫ್ ಟಾಕ್ ಅನ್ನೋದು ಬೆಳಗ್ಗೆ ನಾವು ಎದ್ದಾಗಿಂದ ರಾತ್ರಿ ಮಲಗೋ ತನಕ ಪಾಸಿಟಿವ್ ಆಗೇ ಇರಬೇಕು. ಇದು ಒಂದೇ ದಿನಕ್ಕೆ ಸೀಮಿತ ಆಗಬಾರ್ದು. ಒಂದು ವಾರ ಪೂರ್ತಿ ಇದೇ ರೀತಿ ಪಾಸಿಟಿವ್ ಆಗಿರಬೇಕು, ಒಂದು ತಿಂಗಳ ಪೂರ್ತಿ ಇದೇ ರೀತಿ ಪಾಸಿಟಿವ್ ಆಗಿರಬೇಕು, ಒಂದು ವರ್ಷ ಪೂರ್ತಿ ನಾವು ಇದೇ ರೀತಿ ಪಾಸಿಟಿವ್ ಇದ್ದಾಗ ನಾವು ಒಬ್ಬ ಪಾಸಿಟಿವ್ ಪರ್ಸನ್ನಾಗಿ ನಾವು ತಯಾರಾಗ್ತೀರಿ. ಆಗ ನಾವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದರೂ ಅದನ್ನು ನಾವು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡ್ತೀರಿ. ಅದಕ್ಕೋಸ್ಕರ ಈ ಫಾರ್ಮುಲಾನ ನೀವು ಜ್ಞಾಪಕ ಇಟ್ಕೊಳ್ಳಿ. ಪಾಸಿಟಿವ್ ಸೆಲ್ಫ್ ಟಾಕ್ ಪ್ಲಸ್ ಸೇಮ್ ಹ್ಯಾಬಿಟ್ ಪ್ಲಸ್ ಸೇಮ್ ಆ್ಯಕ್ಷನ್ ಈಸ್ ಈಕ್ವಲ್ ಟು ಅಚೀವ್ಮೆಂಟ್. ನೀವು ಯಾವತ್ತು ಈ ಪಾಸಿಟಿವ್ ಸೆಲ್ಫ್ ಟಾಕ್ನ ನೀವು ರೂಢಿ ಮಾಡ್ಕೊಳ್ತೀರೋ, ಅದನ್ನೇ ಹ್ಯಾಬಿಟಾಗಿ ಕನ್ವರ್ಟ್ ಮಾಡ್ಕೊಳ್ತೀರೋ, ಅದೇ ರೀತಿ ಆ್ಯಕ್ಷನ್ಸ್ ಖಂಡಿತ ನಿಮ್ಮಿಂದ ಹೊರಗಡೆ ಬಂದೇ ಬರುತ್ತೆ. ಇದು ಎಲ್ಲ ನೀವು ಮಾಡಿದಾಗ ಬೇರೆ ಚಾನ್ಸ್ ಅಥವಾ ಬೇರೆ ರಿಸಲ್ಟ್ ಬರೋದಕ್ಕೆ ಚಾನ್ಸ್ ಇರೋದೇ ಇಲ್ಲ. ನಿಮ್ಮ ಗೋಲ್ ಏನಿರುತ್ತೋ ಅದನ್ನು ಅಚೀವ್ ಆಗೇ ಆಗ್ತೀರಾ.
ಅದಕ್ಕೋಸ್ಕರ ಆದಷ್ಟು ನೀವು ಪಾಸಿಟಿವ್ ಪರ್ಸನ್ ಆಗಿ ತಯಾರಾಗಿ ಒಂದು ಪಾಸಿಟಿವ್ ರಿಸಲ್ಟ್ಸ್ನ ಕ್ರಿಯೇಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.